ಏನಿವತ್ತು 2025-26ನ ಒಂದು ಬಜೆಟ್ ಅಧಿವೇಶನದಲ್ಲಿ ಇವತ್ತು ನಿರ್ಮಲಾ ತಾಲೂಕಿಗೆ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ. ಇಲ್ಲಿಂದ ನಿರ್ಮಲಾ ತಾಲೂಕು ಆಫೀಸ್ ಮುಂದೆ ಇವತ್ತು ಒಂದು ಸಂಭ್ರಮದ ವಾತಾವರಣ ಉಂಟಾಗಿದೆ. ಏನು ನಮ್ಮ MLA ಸಾಹೇಬರು 3 ವರ್ಷಗಳ ಎಲೆಕ್ಷನ್ ಮುಂದೆ ಏನ್ ಮಾತು ಕೊಟ್ಟಿದ್ರು ಹಂತವಾಗಿ ಒಂದೊಂದೇ ಪಟ ಹಿಡಿದು ಒಂದೊಂದೇ ಅದು ಪ್ರಮುಖವಾಗಿ ಇಡೀ ನಿರ್ಮಲಾ ತಾಲೂಕಿಗೆ ಒಂದು ಹೆಸರು ಅಂತ ಅಂದ್ರೆ ಯುಜಿಡಿ ಬಹಳ ಪ್ರಮುಖವಾದದ್ದು. ತಲಾಂತರದಿಂದ ನಾವು ಇತಿಹಾಸ ನೋಡೇ ಇರಲ್ಲ. ಇತಿಹಾಸದ ಒಂದು ಬಜೆಟ್ ಅಂದ್ರೆ ಹೇಳ್ಬೋದು ನಾವು. ಒಂದು ಇತಿಹಾಸದ ಬಜೆಟ್ ಇದು. ನಮ್ಮ ಶ್ರೀನಿವಾಸ್ ಅವರು ಬಹಳ ಕಷ್ಟಪಟ್ಟು 3 ವರ್ಷದಿಂದ ಅದು ನಮ್ಮ ಸಿದ್ದರಾಮಯ್ಯ DK ಸಿದ್ದರಾಮಯ್ಯ ಸಾರಥ್ಯದಲ್ಲಿ ಮತ್ತು ನಮ್ಮ ಸುರೇಶ್ ಅವರ ಸಾರಥ್ಯದಲ್ಲಿ ಬಹಳ ಒಂದು ಬೇಕಾದ ಕೆಲಸ ಈ ಬಜೆಟ್ ನಲ್ಲಿ ಮಂಜೂರು ಮಾಡಿದೆ. ಅವರಿಗೆ ಮೊದಲನೇದಾಗಿ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ್ತು ಎಲ್ಲ ತಾಲೂಕಿನ ಪರವಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಇವತ್ತು ಒಂದು ಅವಶ್ಯಕವಾದ ಒಂದು ವಾತಾವರಣ ಇತ್ತು ನೀರು. ಯಾಕಂದ್ರೆ ನಿರ್ಮಲಾ ತಾಲೂಕು ಇವತ್ತು ಈ ಟೈಮ್ ನೋಡ್ರೆ ಟ್ಯಾಂಕರ್ ಓಡಾಡೋದೇ ಜಾಸ್ತಿ ಆಗ್ಬಿಟ್ಟಿದೆ. ಭಾರಿ ನೀರಿನ ಸಮಸ್ಯೆ ಜಾಸ್ತಿ ಇದೆ. ಯುಜಿಡಿ ಸಮಸ್ಯೆ ಅಂತ ಕೇಳಲೇಬೇಡಿ. ಯಾಕಂದ್ರೆ ಯಾವ ಜನರಿಗೆ ನೋಡಿ ಅದೇ ಇದು ಅತ್ಯಮೂಲವಾದ ಯಾವ 20 ವರ್ಷ 30 ವರ್ಷ ಮುಂದೆ ಆಗಬೇಕಾದ ಕೆಲಸ ಇವತ್ತು ಯಾರೂ ಮಾಡಿಲ್ಲ. ಎಲ್ಲ ರಾಜಕೀಯ ಪಕ್ಷದವರು ಬಂದು ಹೋದ್ರು. ನಾವು ಸ್ವಲ್ಪ ನೋಡಿದ್ದೀವಿ. ಯಾವುದೋ ಮಧ್ಯೆ ಒಂದು ಯಾವುದೇ ಮೀಡಿಯಾ ಏನು ಅಧಿವೇಶನದಲ್ಲಿ ಒಂದು ಮಾತುಕತೆ ಮಾಡಿ ಯಾವ ಅಧಿವೇಶನ ಮಾತಾಡೋದೇ ನೋಡಿಲ್ಲ. ನಾವು 3 ವರ್ಷದಿಂದ ಇಡೀ ರಾಜ್ಯನೇ ನೋಡಿದೆ ನಮ್ಮ MLA ಸಾಹೇಬ್ರನ್ನ. ಆ ಥರ ಒಂದು ಅಧಿವೇಶನ ಮಾತಾಡ್ತಾವ್ರೆ. ನಾವು ನೋಡಿದ ಹಿಂದೆ 10 ವರ್ಷ ಮೇಲೆ 15 ವರ್ಷ MLAಗಳು ಯಾರು ಅಧಿವೇಶನ ಮಾತಾಡ್ತಾನಿರಲಿಲ್ಲ. ಈ ಸುದ್ದಿನ ಹಂತವಾಗಿ ಒಂದು ಏನು ಮಾತು ಕೊಟ್ಟಿದ್ರು ಆ ಮಾತಿನ ಪ್ರಕಾರ ಇವತ್ತು ಯುಜಿಡಿ ಅತ್ಯವಶ್ಯಕತೆ ಐತೆ. ನೀರಿಂದು ಬಹಳ ಅವಶ್ಯಕತೆ ನಿರ್ಮಲ. ಅದು ನಮ್ಮ ಪಟ್ಟಣ ಜನತೆಗೆ ಒಳ್ಳೆ ಅವಶ್ಯಕವಾದ ನೀರು ಒಳ್ಳೆ ಮಾಡಿಕೊಟ್ರೆ ಅವ್ರನ್ನ ವಿಶೇಷವಾಗಿ ಇವತ್ತೆಲ್ಲ ನಾವು ಇಡೀ ಕಾಂಗ್ರೆಸ್ ಪಕ್ಷದವರು, ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಪಕ್ಷರು ಮತ್ತು ಪಟ್ಟಣ ಪಂಚಾಯತ್ ಪುರಸಭೆ ವ್ಯಾಪ್ತಿಯವರು, ನಗರಸಭೆ ವ್ಯಾಪ್ತಿಯವರು ಸೇರಿ ಇವತ್ತು ಸಂಭ್ರಮಾಚರಣೆ ನಮ್ಮ ತಾಲೂಕು ಆಫೀಸ್ ಮುಂಭಾಗ ಬೆಳಗಿಂದಲೂ ಸಹ ಜನ ಅದ್ದೂರಿಯಾಗಿ ಸ್ವಯಂ ಪ್ರೇರಿತವಾಗಿ ಬಂದು ಭಾಗವಹಿಸಿ ಅವರು ಸಹ ನಮ್ಮ ಕಾರ್ಯಕರ್ತರ ಪರವಾಗಿ ನಮ್ಮ ಲೀಡರ್ಗಳೆಲ್ಲ ಸಹ ಸಿಹಿ ಹಂಚಿ ಏಕೆಂದ್ರೆ ನಮ್ಮ MLA ಸಾಹೇಬರು ಶಕ್ತಿ ಬರಬೇಕು. ಇನ್ನೂ ಮುಂದೆ ಒಂದು ಶಕ್ತಿ ಬರಬೇಕು. ಅವ್ರು ಇನ್ನೂ ಮುಂಬರ್ಸಿ ಕೆಲಸ ಮಾಡಬೇಕು. ಎಲ್ಲ ನಾವು ಏನು ಶಕ್ತಿ ತುಂಬ್ತೀವೋ ಅವ್ರು ಇನ್ನೂ ಒಳ್ಳೆಯ ಶಕ್ತಿ ಕೆಲಸ ಮುಂಚೂಣಿ ಮಾಡ್ತಾರೆ. ಇನ್ನು 3 ವರ್ಷ ಸತತವಾಗಿ ಅವರೇ ಸಹ ಈ ಅಧಿಕಾರ ಮುಂದುವರಿಲ್ಲ ಅಂತ ಹೇಳ್ತಾ ಯಾವುದೇ ಕಾರಣಕ್ಕೂ MLAಗೆ ಯಾವುದೇ ಕೆಲಸ ಆಗಲ್ಲ. ಯಾರೋ ವಿರೋಧ ಪಕ್ಷರು ಹೇಳ್ಬೋದು, ವಿರೋಧ ಪಕ್ಷ ಇರೋದೇ ಹೇಳೋಕ್ಕೆ. ನಾನು ಒಂದು ಹೇಳ್ತೀನಿ, ಅಭಿವೃದ್ಧಿ ಯಾರು ಅಥವಾ ಅವ್ರಿಗೆ ಸಪೋರ್ಟ್ ಮಾಡಿ. ರಾಜಕೀಯ ಬಂದು ರಾಜಕೀಯ ಮಾಡೋಣ. ನಾನು ಹೇಳೋದು ಇಷ್ಟೇ, ರಾಜಕೀಯ ಬಂದು ರಾಜಕೀಯ ಮಾಡೋಣ. ಅಭಿವೃದ್ಧಿ ಪರವಾಗಿ ಸಪೋರ್ಟ್ ಮಾಡ್ಬೇಕಷ್ಟೇ. ರಾಜಕೀಯ ಹಣೆ ಬರ. ಇವತ್ತು ಮೊದಲನೇ ಪ್ಲೇಸ್ ಇರುವಾಗ ನಮ್ಮ ಶ್ರೀನಿವಾಸ್ ಅವರು ಮೊದಲನೇ ಪ್ಲೇಸು ಯಾವುದೋ ಕಾಮಗಾರಿ ವಿಷಯದಾಗೆ. 2ನೇ ಪ್ಲೇಸ್ ಹಿಂದೆ ನಾಗರಾಜ್ ಅವರು ಮಾಡಿದ್ರು, ಸ್ವಲ್ಪ ಮಾಡಿದ್ರು, ಇಲ್ಲ ಅಂತ ಹೇಳಲ್ಲ. ಅವ್ರು ಮಾಡೋಣ. ಇದೇ ರೀತಿ ನಂಬರ್ 1 ಕೆಲಸ ಮಾಡ್ತಾರೆ. ರಾಜಕೀಯ ಯಾವತ್ತೂ ಶಾಶ್ವತ ಅಲ್ಲ. ರಾಜಕೀಯ ಬಂದು ರಾಜಕೀಯ ಮಾಡೋಣ. ಇವತ್ತು ಅಭಿವೃದ್ಧಿ ಪರವಾದಂದ್ರೆ ಅವ್ರು ಸತ್ಕೊಂಡು ನಿಲ್ಲೋಣ. ಇವತ್ತು ರಾಜಕೀಯ ಎಲ್ಲರಿಗೂ ಅವ್ರಿಗೋಸ್ಕರ ಮಾಡ್ತಾ ಇಲ್ಲ, ಅವ್ರ ಮನೆಗೋಸ್ಕರ ಮಾಡ್ತಾ ಇಲ್ಲ, ಇಡೀ ಜನತೆ ವಿಧಾನಸಭಾ ಕ್ಷೇತ್ರಗೋಸ್ಕರ ಮಾಡ್ತಾರೆ. ಅವ್ರು ಸಹಕರಿಸಬೇಕು. ಎಲ್ಲ ನಮ್ಮ ವಿಧಾನಸಭಾ ಕ್ಷೇತ್ರದ ಇವತ್ತು ಮತದಾರರು ಇವತ್ತು ನೋಡ್ರೆ ಸ್ವಲ್ಪ ಒಂದು 2-3 ಫೋನ್ಗಳಿಗೆ ಇಷ್ಟೊಂದು ಜನ ಸೇರೋರೆ. ನಾವು ಯಾವ ಗ್ರಾಮಾಂತರ ಪ್ರದೇಶ ನಾವು ಯಾರು ವಿಷಯ ಕೊಟ್ಟಿಲ್ಲ. ಇವತ್ತು ಟೌನ್ ಹತ್ತಿರ ಬಂದಿರೋ ಅಷ್ಟು ವಿಷಯ ಕೊಟ್ಟಿಗೆ ಅಷ್ಟು ಜನ ಮುಂದಿನ ದಿನಗಳಿಗೆ ಅವರಿಗೆ ಶಕ್ತಿ ತುಂಬ್ತೀವಿ. ಎಲ್ಲ ನಮ್ಮ ಕಾರ್ಯಕ್ರಮ ಬರ್ತೀವಿ ಅಂತ ಹೇಳ್ತಾ ಹೊಂದಿಸ್ತೀನಿ. ನಗರಸಭೆ ವ್ಯಾಪ್ತಿಯ ಜನತೆಗೆ ಒಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ನೀವೆಲ್ಲ ನೋಡ್ತಾ ಇದ್ದೀರಾ. ಮಾನ್ಯ ನಮ್ಮ ಜನಪ್ರಿಯ ಶಾಸಕರ ಸೀನಣ್ಣನವರು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ವೈದ್ಯ ಸುರೇಶ್ ಅವರಿಗೆ ತುಂಬಲು ಬಿದ್ದು ಅವ್ರಿಗೆ ಬೇಜಾರಾಗಿ ಶ್ರೀನಿವಾಸ್ ಮಾಡ್ಕೊಡ್ತೀನಿ ಹೋಗಪ್ಪ ಅಂತ ಅಂದ್ರು. ಹೇಳಿದ್ರೆ ಇಲ್ಲ, ನನಗೆ ನೋಡ್ಲೇಬೇಕು, ನೀವು ಬಜೆಟ್ ನಲ್ಲಿ ಓದ್ಲೇಬೇಕು ಅಂತ ಮೊದಲೇ ಎಲ್ಲ ಕಡತಗಳನ್ನ ತರಿಸ್ಕೊಂಡು ಪರಿಶೀಲನೆ ಮಾಡಿ ಆಮೇಲೆ ಬಜೆಟ್ ನಲ್ಲಿ ಓದಿದ ನಂತರ ಎಲ್ಲ ಸಂತೋಷಗೊಂಡಿದ್ದಾರೆ. ಇಂಥ ಜನಪ್ರಿಯ ಶಾಸಕರು ಇಂಥ ಕೆಲಸ ಮಾಡಿರೋದು ಅಷ್ಟು ಸುಲಭದ ಮಾತಲ್ಲ. ಎಷ್ಟು ಶ್ರಮ ಹಾಕಿದಾರಂತೆ ಅವ್ರಿಗೆ ಗೊತ್ತು, ನಮ್ಗೆ ನಮ್ಮ ಮುಖಂಡರುಗಳು ಗೊತ್ತು. ಯಾಕೆಂದ್ರೆ ವೈರ್ತಿ ಸುರೇಶ್ ಅಣ್ಣ ಅವ್ರ ಕಾಲು ಇಟ್ಕೊಳ್ಳೋದೊಂದು ಬಾಕಿ ಇತ್ತು. ಅಣ್ಣ ನಾನು ಮಾತು ಕೊಟ್ಬಿಟ್ಟಿದ್ದೀನಿ, ಪ್ರಣಾಳಿಕೆಯಲ್ಲಿ ಇದು ಆಗ್ಲೇಬೇಕು, ಒಳಚರಂಡಿ ವ್ಯವಸ್ಥೆ ದಯಮಾಡಿ ಮಾಡ್ಕೊಡ್ಬೇಕಣ್ಣ, ನಾನು ಏರಿಯಾ ಇದು ಕ್ಷೇತ್ರಕ್ಕೆ ಕಾಲಿಟ್ಬೇಕಾದ್ರೆ ಈ ಕೆಲಸ ಆದ್ರೆ ನಾನು ಹೋಗಕ್ಕಾಗದು ಅಂತ ಹೇಳಿ ಇವತ್ತು ಒಳಚರಂಡಿ ವ್ಯವಸ್ಥೆ ಮಾಡಿದ್ದಾರೆ. ಹಾಗೂ ಬೆಂಗಳೂರು ನಗರಕ್ಕೆ ಏನ್ ಬರ್ತಿತ್ತು 6 TMC ನೀರು 6ನೇ ಹಂತದಲ್ಲಿ, ಅದರಲ್ಲಿ ನೆಲಮಂಗಲಕ್ಕೆ ಅರ್ಧ TMC ನೀರು ರಿಸರ್ವ್ ಮಾಡಿಸಿದ್ದಾರೆ. ಇಂಥ ಒಳ್ಳೆ ಕೆಲಸ ಮಾಡಿದ್ದಾರೆ ಜನಪ್ರಿಯ ಶಾಸಕರ ಸೀನಣ್ಣನವರು. ಅವ್ರಿಗೆ ನೆಲಮಂಗಲ ನಗರದ ಜನತೆಯ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳು. ಇನ್ನು ಹೆಚ್ಚಿನ ಕೆಲಸ ನಡೀತಾವೆ. ನೀವೇ ನೋಡ್ತಾ ಇದ್ದೀರಾ. ನಮ್ಮ ಸೊಂಡೆಉಪ್ಪ ರಸ್ತೆ ಯಾವ ತರ ವರ್ಕ್ ನಡೀತಾ ಇದೆ, ಯಾವ ಗುಣಮಟ್ಟದಲ್ಲಿ ನಡೀತಾ ಇದೆ ಎಲ್ಲ ನೋಡ್ತಾ ಇದ್ದೀರಾ. ಒಳ್ಳೆ ಕೆಲಸ ನಡೀತಾ ಇದೆ ಸೊಂಡೆಉಪ್ಪ ರಸ್ತೆಯಲ್ಲಿ. ಅದೇ ರೀತಿ ನಮ್ಮ BH ರಸ್ತೆ ಇನ್ನ ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ, ಬಹಳ ಸುಂದರವಾಗಿ ಮೂಡ್ ಬರುತ್ತೆ ನಮ್ಮ BH ರಸ್ತೆ. ಅದೇ ರೀತಿ ತ್ಯಾಮಗೊಂಡ್ಲು ಬೇಗೂರು ರಸ್ತೆನೂ ಸಹ ತುಂಬಾ 4 ಪದ ರಸ್ತೆ ಮಾಡ್ತಾ ಇದ್ದಾರೆ. MG ರಸ್ತೆ ಇರ್ಬೋದು, ನಮ್ಮ ಗೋಪಿ ವೆಂಕಟೇಶ್ವರ ರಸ್ತೆ ಇರ್ಬೋದು, ನಮ್ಮ ಇದು ಭಕ್ತನಪಾಳ್ಯ ರಸ್ತೆ ಇರ್ಬೋದು, ಜನಪ್ರಿಯ ರಸ್ತೆ ಇರ್ಬೋದು, ಎಲ್ಲ ಬಹಳ ಉತ್ತಮ ಗುಣಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾವ ಕಾಟಾಚಾರ ಕೆಲಸ ಮಾಡ್ತಾ ಇಲ್ಲ, ಅತ್ಯುತ್ತಮವಾಗಿ ಗುಣಮಟ್ಟದಲ್ಲಿ ಕೆಲಸ ನಡೀತದೆ. ಸುಮಾರು
ಆ ರೋಡ್ ರಸ್ತೆ ಆದ್ರೆ 10 ವರ್ಷ ಅದಕ್ಕೆ ಏನು ರಿಪೇರಿ ಬರಲ್ಲ ಅಂತ ನಾನು ಭಾವಿಸಿದ್ದೀನಿ. ಯಾಕೆಂದ್ರೆ ಆ ತರ ಗುಣಮಟ್ಟ ನಡೀತಾ ಇದೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಲು ನಮ್ಮ MLA ಅವ್ರಿಗೆ, ನಮ್ಮ ನೆಲಮಂಗಲ ಕ್ಷೇತ್ರದ ಜನತೆ ಅವ್ರಿಗೆ ಮತ್ತೊಮ್ಮೆ ಆಶೀರ್ವಾದ ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಕ್ಕೆ ನಾವೆಲ್ಲ ಅವ್ರಿಗೆ ಸಹಾಯ ಮಾಡಬೇಕು ಅಂತ ನಾನು ಮತ್ತೊಮ್ಮೆ ತಮ್ಮಲ್ಲಿ ಕೊಟ್ಟಿದ್ದಂತ ನಮ್ಮ ಶ್ರೀರಣ್ಣವ್ರಿಗೆ ತುಂಬಾ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಹಂಗೆ ಕಾವೇರಿ ಮಾತನ್ನ, ಯಾಕೆಂದ್ರೆ DK ಶಿವಕುಮಾರ್ನ ಇದೇ ಮೆರವಣಿಗೆಯಲ್ಲೇ ಕರ್ಕೊಂಡು ಬಂದಿದ್ದಾಗ ಒಂದೇ ಒಂದು ಮಾತನ್ನ ಹೇಳಿದ್ರು, ನಾನು ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡೇ ಮಾಡ್ತೀನಿ ಅಂತ ಹೇಳಿದ್ರು. ಅದನ್ನ ಮಾಡೇ ಮಾಡಿದ್ದಾರೆ ಅವ್ರಿಗೆ. ಯಾಕೆಂದ್ರೆ ಕಾವೇರಿ ಮಾತನ್ನ ಯಾರು ತರಕ್ಕಾಗಲ್ಲ ಅಂತ ರಾಜಕೀಯ ಸುಳ್ಳು ಹೇಳ್ತಾರೆ ಅಂತ ಹೇಳ್ತಿದ್ರು. ಇವತ್ತು ಅಧಿವೇಶನದಲ್ಲಿ ಅಪ್ರೂವಲ್ ಮಾಡಿ ತಗೊಂಬಂದು ನೆಲಮಂಗಲದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಅವ್ರಿಗೆ ನೆಲಮಂಗಲದಲ್ಲಿ ಏನ್ ಕೆಲಸ ಮಾಡ್ಬೇಕು ಅಂತ ಅವ್ರಿಗೆ ಗುರಿ ಇಟ್ಕೊಂಡು ಕೆಲಸ ಮಾಡ್ತಾರೆ. ಯಾಕೆ 12 ಗಂಟೆಗೆ ಹೊರಟ್ರೆ ಅಧಿಕಾರಿಗಳನ್ನ, ಮಿನಿಸ್ಟರ್ಗಳನ್ನ ಕೆಲಸ ಆಗೋರ್ನ ಬಿಡೋದಿಲ್ಲ. ನಾನು ಸಹ ಅವ್ರ ಜೊತೆಲಿ ಓಡಾಡಿ ನೋಡಿದ್ದೀನಿ. ಅವತ್ತು ನನಗೆ ಅಧಿವೇಶನದಲ್ಲಿ 2 ದಿನ ಮುಂಚಿತಾಗಿದ್ದಾಗ ನಮ್ಗೆ UGD ಕೊಡ್ಲೇಬೇಕು ಅಂತ ಸಿದ್ದರಾಮಯ್ಯನ 2 ದಿನ ಮುಂಚೆನೆ ತಗೊಂಡ್ರೆ, ನನ್ಗೆ ಯಾಕೆ ಏನಾಯ್ತು ಅಂತೆಲ್ಲ ತಿಂತೀಯ ಅಂತ ಹೇಳ್ತಿರು. ಇಲ್ಲ ಸರ್, ನಿಮ್ ಕಾಲು ಬೇಕಾದ್ರೆ ಬಿದ್ಬಿಡ್ತೀನಿ, ನಮ್ಮ ನೆಲಮಂಗಲ ತಾಲೂಕಿಗೆ ಬಂದು ನೀವು ಮಾತು ಕೊಟ್ಟಿದ್ರ, ದಯವಿಟ್ಟು ಮಾಡ್ಕೊಡ್ಬೇಕು ಅಂತ ಹೇಳಿದ್ರು. ಆ ತರ ಖಂಡಿತವಾಗ್ಲೂ ಮಾಡಿಸಂತ ಏಕೈಕ ವ್ಯಕ್ತಿ ಅಂದ್ರೆ ನಮ್ಮ ಶ್ರೀನಿವಾಸ್ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಇವತ್ತು ನಮ್ಮ ಬಿಲ್ಲಮಂಗಲ ಕೆರೆಗೆ 17 ಕೋಟಿ ರೂಪಾಯಿನ ಹಾಕಿದ್ದಾರೆ. ಅದು ಸಹ ನೆಲಮಂಗಲ ಸಾಂಕೇತಿಕ ಕೆರೆ ತರ ಡೆವಲಪ್ಮೆಂಟ್ ಅನ್ನ ಮಾಡ್ತಾರೆ. ಟೌನ್ ಕೆರೆಗೆ 12 ಕೋಟಿ ರೂಪಾಯಿನ ಹಾಕಿದ್ದಾರೆ. ಅದು ಸದ್ಯದಲ್ಲೇ ಪೂಜೆ ಮಾಡಿಸಿ ಡೆವಲಪ್ಮೆಂಟ್ ಅಂತ ಮಾಡುವಂತ ಏಕೈಕ ವ್ಯಕ್ತಿ ನಮ್ಮ ಶ್ರೀನಿವಾಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನ ಹಲವಾರು ಅಭಿವೃದ್ಧಿಗಳನ್ನ ಮಾಡ್ತಾರೆ. ಇವತ್ತು ಸೊಂಡೆಗೊಪ್ಪ ರಸ್ತೆ ನೋಡ್ಬೋದು, ನಮ್ಮ ಬೆಂಗಳೂರು ನೈಸ್ ರೋಡ್ ಇದ್ದಂಗಿದೆ ಆ ತರ ರಸ್ತೆಯನ್ನ ಅಭಿವೃದ್ಧಿಯನ್ನ ಮಾಡ್ತಾರೆ. ಹಲವಾರು ಯೋಜನೆಗಳನ್ನ ಇಟ್ಕೊಂಡು ನಾವೆಲ್ಲ ಕಾಂಗ್ರೆಸ್ ಮುಖಂಡರುಗಳು ಹೆಚ್ಚಿನಾಗಿ ಸಾಥನ್ನ ಕೊಡಬೇಕು. ಅವ್ರು ಇನ್ನೂ ನೆಲಮಂಗಲ ತಾಲೂಕನ್ನ ನಾವು ಮಾದರಿಯನ್ನಾಗಿ ಮಾಡಿಸ್ಕೊಬೇಕು ಅಂತ ನಮ್ಮ ಕನಸಿದೆ. ಖಂಡಿತವಾಗ್ಲೂ ನಾವು ಮಾಡೇ ಮಾಡ್ತಾರೆ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ನೆಲಮಂಗಲ ನಗರಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಮ್ಮ ಜನಪ್ರಿಯ ಶಾಸಕರು, ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಣ್ಣವರು, DCM DK ಶಿವಕುಮಾರ್ ಅಣ್ಣವರು, ನಗರಾಭಿವೃದ್ಧಿ ಸಚಿವರಾದ ಬೈತ್ಲಿ ಸುರೇಶ್ ಅಣ್ಣವರು, ಹಾಗೂ ಮಾಜಿ MP ಅವರಾದಂಥ ಸುರೇಶ್ ಅಣ್ಣವರು, ಹಾಗೂ ನಮ್ಮ MLC ಅವರಾದ ರವಿ ಅಣ್ಣವರು ಇವತ್ತು ನಮ್ಮ ನೆಲಮಂಗಲ ನಗರಕ್ಕೆ ಒಳಚರಂಡಿ ವ್ಯವಸ್ಥೆಗೆ 530 ಕೋಟಿ, ಏನು ಇವರು ನಮ್ಮ ಶಾಸಕರು, ಜನಪ್ರಿಯ ಶಾಸಕರು ಇದನ್ನ 530 ಕೋಟಿ ಪ್ರಾಜೆಕ್ಟ್ ಕೊಟ್ಟಿದ್ರು. ಅದರಲ್ಲಿ 217 ಕೋಟಿ ಇವತ್ತು ಅದನ್ನ ಬಜೆಟ್ ಅಲ್ಲಿ ಅದನ್ನ ಮೀಸಲಿರಿಸಿದ್ದಾರೆ. ಹಾಗೇನೇ 6 ಕೋಟಿ ಏನು ನೆಲಮಂಗಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ 6 TMC ನೀರು ಬರ್ತಾ ಇತ್ತು, ಅದರಲ್ಲಿ ಅರ್ಧ TMC ನೀರ್ನ ನೆಲಮಂಗಲಕ್ಕೆ ಮೀಸಲಿಟ್ಟಿದ್ದಾರೆ. ಅದಕ್ಕಾಗಿ ಇವತ್ತು ನಮ್ಮ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರರಾದ ಸೀನಣ್ಣನವರಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಇವತ್ತು ನಮ್ಮ ನಗರಸಭಾ ವ್ಯಾಪ್ತಿಯಲ್ಲಿ ಎಲ್ಲ ನಾಯಕರು ಮತ್ತೆ ಸಾರ್ವಜನಿಕರು ಸೇರಿ ಇವತ್ತು ಅದ್ದೂರಿಯಾಗಿ ಈ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸ್ವತಂತ್ರ ಪೂರ್ವದಿಂದನೂ ನೆಲಮಂಗಲ ನಗರಸಭೆ, ನೆಲಮಂಗಲ ಟೌನ್ಗೆ ಒಳಚರಂಡಿ ಇರ್ಲಿಲ್ಲ. ನಮ್ ಫಿಟ್ ನೀರ್ನ ನಾವೇ ಕುಡ್ಕೊಂಡು ಜೀವನ ಮಾಡ್ತಿದ್ವಿ. ಅದರಿಂದ ಎಲ್ಲ ರೋಗ ರುಜಿನಗಳು ತುಂಬಾ ನಾಗರಿಕರು ಸೇರಿದ್ದೀವಿ. ಈ ಒಂದು ನಗರಸಭೆ ವ್ಯಾಪ್ತಿಯ ಎಲ್ಲ ನಮ್ಮ ಜನತೆ ಯಾರು ಬಂದಿದೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ನಮ್ಮ ಶಾಸಕರ ಬಗ್ಗೆ ಎಷ್ಟೇ ಹೇಳಿದ್ರು ಕಮ್ಮಿನೇ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಅವರ ದಿನನಿತ್ಯ ಕಾಯಕ ಅಭಿವೃದ್ಧಿ 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 ಏನ್ ಹೇಳಿ ಅಭಿವೃದ್ಧಿ ಅಭಿವೃದ್ಧಿ ಅಭಿವೃದ್ಧಿ. ಯಾಕೆ ಅಂತಂದ್ರೆ ಈ ಶಾಸಕರು ಯಾವುದೇ ರೀತಿ ಆಗ್ಲಿ ಒಂದು ಟೈಮ್ ನ ವೇಸ್ಟ್ ಮಾಡ್ದಂಗೆ ಪ್ರತಿದಿನನಿತ್ಯ ಬರೀ ಪಬ್ಲಿಕ್ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಎಲ್ಲೆಲ್ಲಿ ಏನೇನು ಡೆವಲಪ್ಮೆಂಟ್ ಮಾಡಬೇಕು, ಯಾರ್ಯಾರಿಗೆ ಏನೇನು ಆಶ್ವಾಸನೆ ಕೊಟ್ಟಿದ್ದೆ, ಎಲ್ಲೆಲ್ಲಿ ಯಾವ ಹಳ್ಳಿಯಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಹೇಳಿ ದಿನನಿತ್ಯ ಹೋರಾಟ ಮಾಡ್ತಾ ಇದ್ದಾರೆ. ಕಾವೇರಿ ನೀರು ಅನ್ನೋದು UGD ಅನ್ನೋದು ಕನಸಾಗಿತ್ತು. ಈ 15 ವರ್ಷಗಳಿಂದ ಯಾವುದೋ ಶಾಸಕರು ಸಹ ಇಲ್ಲಿ ಒಂದು ನ್ಯಾಯ ಪೈಸೆ ಕೆಲಸ ಮಾಡಿರ್ಲಿಲ್ಲ, ಸಾರ್ವಜನಿಕರಿಗೆ ಸಿಗ್ತಾ ಇರ್ಲಿಲ್ಲ. ಇವರು ಸಾರ್ವಜನಿಕರು ಸಿಗ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ಜನರಿಗೆ ಸ್ಪಂದಿಸ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ನೀವೆಲ್ಲ ಬಂದಿರೋರು ನಿಮ್ಮ ಮುಖ ನೋಡ್ರೆ ಗೊತ್ತಾಗುತ್ತೆ. ಯಾಕೆಂತಂದ್ರೆ ಇದು ಬರೀ ಸುಳ್ಳು ರಾಜಕೀಯ ಮಾಡ್ಕೊಂಡು ಹೋಗೋದಕ್ಕಾಗಲ್ಲ. ಯಾಕೆಂತಂದ್ರೆ ಜನಕ್ಕೆ ಒಳ್ಳೇದು ಕೆಟ್ಟದಲ್ಲ ಅಂತ ಗೊತ್ತಿದೆ. ಜನಗಳು ನೀವು ಸಾರ್ವಜನಿಕರು ಯೋಚನೆ ಮಾಡಬೇಕು. ಈ ಹಿಂದೆ ಇದ್ದಂತ 15 ವರ್ಷ 10 ವರ್ಷ ಇಲ್ಲಿ ಆಡಳಿತ ಮಾಡುವಂತ ಯಾವುದೇ ಪಕ್ಷದವರಾಗಿರ್ಲಿ ಏನ್ ಕೆಲಸ ಮಾಡಿದ್ರು, ಇವತ್ತು ನಮ್ಮ ಶಾಸಕರು ಏನ್ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಅಂದ್ಬಿಟ್ಟು ನೀವು ಗಮನಿಸಬೇಕಾಗುತ್ತೆ. ಈ ಒಂದು ಕಾವೇರಿ ನೀರು ಅನ್ನೋದು ಶಾಶ್ವತವಾದ ಒಂದು ಕಾವೇರಿ ನೀರು ತಂಬರಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. UGD ಬಂತು ಅಂತಂದ್ರೆ ನೀವು ಏನೋ ಒಂದು ಅವ್ಯವಸ್ಥೆ ಅನ್ನೋದು ನಿರ್ಮೂಲನ ಆಗುತ್ತೆ. ಯಾಕೆಂದ್ರೆ ಇಲ್ಲಿ UGD ಅನ್ನೋದು ಕನಸಾಗಿತ್ತು. ಸತತವಾಗಿ ಇದು ಬಹುಶಃ 350 ಕೋಟಿಗಳ ಇದು ವೆಚ್ಚ ಅನ್ಸುತ್ತೆ. ಲಾಸ್ಟ್ ಬಜೆಟ್ ಒಂದು 50 ಕೋಟಿ ಅನುದಾನ ತಗೊಂಡ್ಬಂದಿದ್ರು.
ಆ ದುಡ್ಡು ಸಾಲಲ್ಲ. ಯಾಕೆಂದ್ರೆ 50 ಕೋಟಿ ಕೆಲಸ ಇಡಿಸಿದ್ರೆ ಅದು ಕೆಲಸ ಫುಲ್ ಫಿನಿಶಿಂಗ್ ಆಗಲ್ಲ ಅಂತ ಹೇಳಿ 350 ಕೋಟಿ 300 ಕೋಟಿ ಹೆಚ್ಚು ಕಮ್ಮಿ ಅಷ್ಟು ಕೆಲಸ ಆಗುತ್ತೆ. ನಾವು ಖಂಡಿತ ಈ ಕೆಲಸ ಮಾಡಿಸಲೇಬೇಕು ಅಂತ ಅಂದ್ಬಿಟ್ಟು ಸಿದ್ದರಾಮಯ್ಯ ಅವರ ಹಿಂದೆ ಹೋಗಿ, ಡಿ ಕೆ ಶಿವಕುಮಾರ್ ಅವರ ಹಿಂದೆ ಹೋಗಿ, ಡಿ ಕೆ ಸುರೇಶ್ ಅವರ ಹಿಂದೆ ಹೋಗಿ ನಾನು ನಮ್ಮ ನಿರ್ಮಾಣಕ್ಕೆ ಏನು ಮಾತು ಕೊಟ್ಟಿದ್ದೆ ಹಂಗ್ ನಡ್ಕೊಳ್ಳೇಬೇಕು. ನಾನು ನನ್ನ ನಿರ್ಮಾಣ ಜನತೆಗೆ ನಾನು ಏನು ನನ್ನ ಸೇವಕ ಅಂತ ಹೇಳ್ತೀನಿ. ಆ ಸೇವಕ ನನ್ನ ಕೆಲಸ ಮಾಡ್ಲೇಬೇಕು ಅಂತ ಹೇಳಿ ದಿನನಿತ್ಯ ಸರ್ಕಾರದ ಒಂದು ಮಟ್ಟದಲ್ಲಿ ಹೋರಾಟ ಮಾಡಿ ಅವರು ಇವತ್ತು ನಮ್ಗೆ UGD ಕಾವೇರಿನ ತಗೊಂಡ್ಕೊಂಡಿದ್ದಾರೆ. ಅವ್ರಿಗೆ ಧನ್ಯವಾದ ಕಮ್ಮಿನ ಅಂತ ಹೇಳ್ಬೋದು. ನೆಕ್ಸ್ಟ್ ಏನೇನು ನೆಕ್ಸ್ಟ್ 28ನೇ ಇಸ್ವಿ ಸಹ ಇವರೇ MLA ಗೆಲ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೈ ಶ್ರೀನಿವಾಸ್, ಜೈ ಶ್ರೀನಿವಾಸ್, ಜೈ ಶಿವನಗರೇ, ಸಿದ್ದರಾಮಯ್ಯ ಅವ್ರೆ, ಡಿ ಕೆ ಶಿವಕುಮಾರ್ ಅವ್ರೆ,